ಚೆನ್ನಾಗಿತ್ತು ಸರ್. ನಾನು ಇನ್ಮೇಲೆ ನನ್ನ ಮಗುವ್ರ ಮೇಲೆ ಸಿಟ್ಟು ಮಾಡೋದನ್ನ ಕಡಿಮೆ ಮಾಡ್ಕೋತೀನಿ. Hello, always it is not good to blame the children and of course husband also. It was a thought-provoking session, and from today onwards I maximum try to control my anger issues and start to love children with her. Thank you. Today's program is very good and very useful to mother. Thank you, Chetan Sampradaya sir. It's really good. The first thing that we learned is self-love. First thing that we learned is self-love. Only then we can manage the kids without any issues. And we are going home with lots of tips that how we can manage the kids. Thank you for that. ತುಂಬ ಚೆನ್ನಾಗಿತ್ತು ಸರ್. ತಿಳ್ಕೊಬೇಕಾದಂಥ ವಿಚಾರಗಳು ತುಂಬ ಇತ್ತು, ಅದನ್ನು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ನಮ್ಮ ಗಂಡ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. It was a very excellent classes. Mother is everything for the children. So mother has to change first, then we can change the children. Thank you. ಇವತ್ತಿನ ಟಾಪಿಕ್ ತುಂಬ ಚೆನ್ನಾಗಿತ್ತು ಸರ್. ಚೇತನ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಿಜವಾಗ್ಲೂ ನಮಗೆ ಇವತ್ತು ಗೋಲ್ಡನ್ ಡೇ ಇರ್ತಾರೆ. ತುಂಬ ದಿನ ಆಯಿತು ಎಂಜಾಯ್ ಮಾಡಿದ್ರೆ, ತುಂಬ ಖುಷಿ ಆಯಿತು. ಬಟ್ ನಾನು ತುಂಬ ಬದಲಾಯಿಸ್ಕೋಬೇಕು, ನನಗೆ ಟೈಮ್ ಕೊಡಬೇಕು ಅನಿಸ್ತಾ ಇದೆ. ಮೊಬೈಲಿಂದ ಮಕ್ಕಳನ್ನ ಯಾವ ರೀತಿ ದೂರ ಇರಬೇಕು, ಮೊಬೈಲಿಂದ ಯಾವ ಪಾಸಿಟಿವು ನೆಗೆಟಿವು ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಆಮೇಲೆ ತುಂಬ ಯೂಸ್ಫುಲ್ ಆಗೋಂಥ ಮಾಹಿತಿಗಳು ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿತ್ತು ಸರ್ ಪ್ರೋಗ್ರಾಮು. ಥ್ಯಾಂಕ್ ಯು. ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು, ಚೆನ್ನಾಗಿತ್ತು. ಮಕ್ಕಳ ಜೊತೆ ಹೇಗಿರಬೇಕು ಅನ್ನೋದು ಕಲ್ತ್ಕೊಂಡು ಇನ್ನು ಮುಂದೆ ತುಂಬ ಚೆನ್ನಾಗಿತ್ತು ಸರ್. ಇದರಿಂದ ತುಂಬ ಕಲ್ತಿದ್ದೀವಿ. ಥ್ಯಾಂಕ್ ಯು. ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಚೇತನ್ ಸರಿಗೆ ಧನ್ಯವಾದ. ಹೀಗೆ ಮದರ್ ಆಗಿ ಹೇಗೆ ನಾವು ಮಕ್ಕಳ ಜೊತೆ ಬಿಹೇವ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸರ್. ಮೊಬೈಲ್ ಹೆಚ್ಚು ಬಳಕೆ ಮಾಡೋದನ್ನು ಮಕ್ಕಳು ಹೇಗೆ ತಪ್ಪಿಸ್ಬೇಕು ಅನ್ನೋ ಟಿಪ್ಸ್ ತಿಳ್ಕೊಂಡೆ. ಅಲ್ಲಿ ಕೆಲವೊಂದು ಗೊತ್ತಿಲ್ಲದಿರೋದು ಮ್ಯಾಟ್ರ್ಗಳೆಲ್ಲ ಮಕ್ಕಳಿಗೆ ಯಾವ ಥರ ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮಿಂದ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಮತ್ತು ಏನಂದರೆ ತ್ಯಾಗದ ಕಡೆಯಿಂದ ಡೆವಲಪ್ಮೆಂಟ್ ಕಡೆ ಹೋಗ್ಬೇಕನ್ನೋ ಕಾನ್ಸೆಪ್ಟು ತುಂಬ ಚೆನ್ನಾಗಿ ಅರ್ಥ ಆಯಿತು ಅಷ್ಟೇ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಸರ್ ಸೆಷನ್. ತುಂಬ ಚೆನ್ನಾಗಿತ್ತು ಈ ಸೆಷನ್ನು. ಆದರೆ ನಮಗೆ ಗೊತ್ತಿರೋ ವಿಷಯಗಳೇ ಇವು. ಆದರೆ ನಾವು ಗೊತ್ತಿದೆ ಅಂದ್ಕೊಂಡು ನಾವು ಯಾವುದನ್ನು ಅಪ್ಲೈ ಮಾಡ್ತಾ ಇರಲಿಲ್ಲ. ಅದನ್ನೇ ನಮಗೆ ತಿಳಿಸಿ ಹೇಳಿದ್ದೀರಾ. ಯಾವ ಥರದಲ್ಲಿ ಹೇಗೆ ನಡ್ಕೋಬೇಕು, ಮಕ್ಕಳ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿದ್ದೀರಾ. ಥ್ಯಾಂಕ್ ಯು ಸರ್. ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ಸರ್. ತಾಯಿ ಹೋಗೋದು ಎಷ್ಟು ದೊಡ್ಡದು, ತಾಯಿತನದ ಜವಾಬ್ದಾರಿಗಳು ಅಷ್ಟೇ ದೊಡ್ಡದು ಅಂತ ಗಮನಿಸಿದ್ದೀರಾ. ಈ ಒತ್ತಡದ ಜವಾಬ್ದಾರಿಯಲ್ಲಿ ನಮಗೂ ನಲಿಯೋದಕ್ಕೂ ಕಲಿಯೋದಕ್ಕೂ ಅವಕಾಶ ಕಲ್ಪಿಸ್ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮಕ್ಕಳನ್ನ ಹೇಗೆ ಬೆಳೆಸಬೇಕು ಮತ್ತು ನಾವು ಹೇಗೆ ಬದಲಾವಣೆ ಆಗಬೇಕು ಅನ್ನೋದು ಅರ್ಥ ಆಯಿತು. ಥ್ಯಾಂಕ್ಸ್. ಹೆಸರು ದೀಪಿಕಾ. ಮಕ್ಕಳನ್ನ ಮೊಬೈಲಿಂದ ಹೇಗೆ ಆಚೆ ತರಬೇಕು ಅನ್ನೋದು ತುಂಬ ಚೆನ್ನಾಗಿ ಹೇಳ್ಕೊಟ್ಟು ತುಂಬ ಥ್ಯಾಂಕ್ಸ್. ಚೆನ್ನಾಗಿತ್ತು. ತಾಯಿಂದರು ಏನು ಕರ್ತವ್ಯ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ತಾಯಿ ಜವಾಬ್ದಾರಿನ ಯಾವ ಥರ ನಿರ್ವಹಿಸಬೇಕು ಅನ್ನೋದನ್ನ ತಿಳ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ಸರ್. ಮಕ್ಕಳ ಬಗ್ಗೆ ಹೇಗೆ ತಿಳ್ಕೊಬೇಕು, ನಾವೆಷ್ಟು ಇದಾಗಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮಕ್ಕಳ ಜೊತೆ ಹೇಗಿರ್ಬೇಕು ಅನ್ನೋದು ತಿಳ್ಕೊಂಡಿದ್ದೀವಿ ಸರ್. ತುಂಬ ಒಂದು ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು ನಿಮಗೆ. ತುಂಬ ಥ್ಯಾಂಕ್ ಯು ಸರ್. ಚೈಲ್ಡ್ಹುಡ್ ಡೇಸ್ನ ರಿಕಾಲ್ ಮಾಡೋದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ ಟೀಚಿಂಗ್ ಸೆಷನ್ಗಿಂತ ಆ್ಯಕ್ಟಿವಿಟಿ ಸೆಷನ್ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು. ಸೊ ಎಷ್ಟೋ ವಿಚಾರಗಳು ತಿಳ್ಕೊಂಡು ಅದೇ ಥರ ಅನುಸರಿಸ್ಬೇಕು ಅಂತ ತಿಳ್ಕೊಳ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ತುಂಬ ದಿನಗಳ ನಂತರ ಈ ಥರ ಒಂದು ಎಂಟರ್ಟೈನ್ಮೆಂಟ್ ಆಗಿರಲಿ, ತುಂಬ ಒಂದು ವಿಷಯ ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.